ಬೇಕು. ಎಲ್ಲಿವರೆಗೆ ಹೋರಾಟ? ಗೆಲ್ಲುವವರೆಗೆ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು. ಜಮಖಂಡಿ ನಗರದ ಎಜಿ ದೇಸಾಯಿ ಸರ್ಕಲ್ನಲ್ಲಿ ಅಂಬೇಡ್ಕರ್ ಸೇನೆ ಸಂಘಟನೆಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರು. ಪಶ್ಚಿಮ ಬಂಗಾಳ ಕೋಲ್ಕತ್ತಾದಲ್ಲಿ ನಡೆದ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ತಹಶೀಲ್ದಾರ್ ಅವರ ಮೂಲಕ ರಾಷ್ಟ್ರಪತಿ ಅವರಿಗೆ ಮನವಿ ಸಲ್ಲಿಸಿದ್ರು. ಪತ್ರಕರ್ತರ ಮಿತ್ರರಿಗೆ ಹೋರಾಟದಲ್ಲಿ ಎಲ್ಲ ಅಣ್ಣ ತಮ್ಮಂದಿರು ಹಾಗೂ ಎಲ್ಲ ಸಹೋದರರು ಹೋರಾಟಕ್ಕೆ ಕೈ ಜೋಡಿಸಿ ಹೋರಾಟವನ್ನು ಮಾಡಿದ್ದವರಿಗೆ ನಮಸ್ಕರಿಸಿ. ಕಾರಣ ಏನಂದ್ರೆ ಈ ದೇಶದಲ್ಲಿ ಒಂದು ಭಾರತ ದೇಶ ಮಹಿಳೆಯರಿಗೆ ಬೆಲೆನೇ ಇಲ್ಲ. ಮಹಿಳೆಯರಂದ್ರೆ ಏನ್ ತಿಳ್ಕೊಂಡಾರೋ ಯಾರಿಗೂ ಗೊತ್ತಿಲ್ಲ. ಮತ್ತೆ ತಾವ ಮಹಿಳೆಯನ್ನ ಭಾರತಾಂಬೆ ಅಂತ ಓದುತ್ತಾರೆ. ಭಾರತಾಂಬೆ ಮೇಲೆ ಅತ್ಯಾಚಾರ ಮಾಡತ್ತಾರ. ಅದ ಯಾರಿಗಿ ಅನುಕೂಲ ಅಲ್ಲ. ಏನ ಕೋಲ್ಕತ್ತಾ ಸರ್ಕಾರದಲ್ಲಿ 10ನೇ ತಾರೀಕು ರಾತ್ರಿ ಪಾಪಕ್ಕೆ ವೈದ್ಯ 36 ಗಂಟೆಗಳ ಕೆಲಸ ಮಾಡಿ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಸುರಜ ಕುಡ್ರಾಣಿ, ತಾಲೂಕಾಧ್ಯಕ್ಷ ಪ್ರವೀಣ ಹೊಳ್ಳಪ್ಪಗೋಳ, ಪರಶುರಾಮ್ ಕಂಬಾಳೆ, ಗಜಾನಂದ ಸ್ವಾಮೀಜಿ, ಭೀಮು ಮೀಶಿ, ಸದಾಶಿವ ಕಂಬಾಳೆ, ನಿಂಗರಾಜ ಬೆಳನ್ನವರ, ಅರುಣ ಲಗಣಿ, ಗುರುನಾಥ ತೇರದಾಳ, ಅಮರ ಯಂಕಪ್ಪಗೋಳ, ಬಂಧು ಝಾರೆ, ಆದಿತ್ಯ ಟಿಕೋಟ, ನಾಗು ಮೀಶಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ವರದಿ ಭರತೀಶ ಪಾನಕನವರ, ಜಮಖಂಡಿ. ಆದ್ರೂ ಕೂಡ ಮತ್ತು ಒಂದು ಘಟನೆ ಹೇಳ್ಬೇಕಂದ್ರೆ ಇದು ಕಲ್ಪನೆ ಮಾಡಿದ ಘಟನೆಯಲ್ಲಿ ಇಲ್ಲಿ ದೊಡ್ಡ ಯಾಕಂದ್ರೆ ಆ ಘಟನೆಗಳ ಸ್ಥಳದಲ್ಲಿ ಕೈವಾಡಿದೆ ಹಾಗೂ ಮತ್ತು ಕಷ್ಟಕರವನ್ನು ನಾಶಪಡಿಸಲು ಒಂದು ಆಸ್ಪತ್ರೆ ಮೇಲೆ ಕಲ್ಲು ತೂರಾಟ ಮಾಡಿ ದೊಡ್ಡ ಮತ್ತು ಮಾಡಿದ್ದಾರೆ. ನಾವು ನಮ್ಮ ದಲಿತರ ಸಂಘಟನೆಗಳು ಮತ್ತು ಸ್ವಾಮಿ ಸಂಘಗಳು ಏನು ಹೇಳ್ತೀವಿ ಅಂದ್ರೆ ಮಹಿಳೆಯರ ಮತ್ತು ರಕ್ಷಣೆಗೆ ಮತ್ತು ಅವರ ಯಾವಾಗಲೂ ಹೋರಾಟ ಅಪರಾಧ ಮೇಲೆ ಗರು ಶಿಕ್ಷೆಯನ್ನು ಮುಗಿಸಬೇಕೆಂದು ನಾವು ವಿನಂತಿ ಮಾಡ್ಕೊಳ್ತೀವಿ. 3 ಜನ ಅವನ ಲೈಂಗಿಕ ಅದರ ಸಲುವಾಗಿ ಇಂಥ ಒಬ್ಬ ಲೈಂಗಿಕ ವಿಕೃತ ಕ್ರಾಮಿನ ಪಶ್ಚಿಮ ಬಂಗಾಳ ಸರ್ಕಾರ ಅದರಲ್ಲಿ ಸಿವಿಕ್ ವಾಲಂಟಿಯರ್ ಆಗಿ ನೇಮಿಸ್ತು. ಮುಂದೆ ಇದು ಎಜಿಕರ್ ಹಾಸ್ಪಿಟಲ್ ಒಳಗ ಅವ ಬ್ರೋಕರ್ ಆಗಿರ್ತಾನೆ. ಬ್ರೋಕರ್ ಅಂದ್ರೆ ಹೆಂಗಪ್ಪ, RPO. ಅವ RPO ಪೇಷಂಟ್ ಒಯ್ಯೋದು, ಅವ್ರಿಗೆ ಅವ್ರ ಕಮಿಷನ್ ಕೊಡ್ತಾರ, ಮತ್ತೆ ಡಿಸ್ಚಾರ್ಜ್ ಮಾಡ್ತಾರ. ಇಂಥ ವಿಕೃತ ಕಾಮಿ ಹಿನ್ನೆಲೆ ಉಳ್ಳ ವ್ಯಕ್ತಿಗೆ ಇವರು ಹೆಂಗ ಬ್ರೋಕರ್ ಮೆಡಿಕಲ್ ಕಾಲೇಜ್ ಅವರು. ಅದೇ ರೀತಿ ಈ ಹೆಣ್ಮಗಳ ಅತ್ಯಾಚಾರ ಆದಾಗ 6 ದಿವಸ ತನಕ CBIಗೆ ತನಿಖೆ ಒಪ್ಪಿಸ್ಲಿಲ್ಲ. ಇದ್ರೊಳಗೆ ಗೊತ್ತಾಗುತ್ತೆ ಇದ್ರೊಳಗೆ ಯಾವ್ದೋ ದೊಡ್ಡ ಕೈವಾಡ ಅದಾವು, ಶಾಮೀಲ್ ಅದಾವ ಅಂತೇಳಿ. ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಸಾಯಂಕಾಲ